ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲೆಲ್ಲ ಗಾರೆ ಮೇಸ್ತ್ರಿಗಳು ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಸಿಮೆಂಟ್ ಅಂದ್ರೆ ಏನು ಅಂದ್ರೆ ನಿಮ್ಗೆಲ್ಲ ಆಲ್ಮೋಸ್ಟ್ ಸಿಮೆಂಟ್ ಅಲ್ಲಿ ಉಪಯೋಗಿಸೋದು. ಸಿಮೆಂಟ್ ಅಲ್ಲಿ ಎರಡ್ ತರ ಬರುತ್ತೆ. ಒಂದು OPC ಅಂತ, ಒಂದು PPC ಅಂತ. OPC ಅಂದ್ರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ, PPC ಅಂದ್ರೆ ಪೋರ್ಟ್ಲ್ಯಾಂಡ್ ಪೊಝಾಲಾನೋ ಸಿಮೆಂಟ್ ಅಂತ. ಇವೆರಡಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ OPC ಲಿ 53 ಗ್ರೇಡ್ 43 ಗ್ರೇಡ್ ಅಂತ ಬರುತ್ತೆ. PPC ಲಿ ಗ್ರೇಡ್ ಮೆನ್ಷನ್ ಮಾಡಲ್ಲ ISI ಪ್ರಕಾರ. ಏನಕ್ಕೆ ಮೆನ್ಷನ್ ಮಾಡಲ್ಲ ಅಂದ್ರೆ ಅದರಲ್ಲಿ ಫ್ಲೈ ಆಶ್ ಅನ್ನೋದು ಉಪಯೋಗಿಸ್ತಾರೆ. OPC ಗ್ರೇಡ್ ಅಲ್ಲಿ ಇರುತ್ತೆ 53 43 ಗ್ರೇಡ್ ಅಂತ. ಅದರಲ್ಲಿ ಸುಣ್ಣದ ಕಲ್ಲು 80% ಇರುತ್ತೆ, ಇನ್ನು 20% ಅಷ್ಟೇ ಕೆಮಿಕಲ್ ಇರುತ್ತೆ. ಅದು ಸುಣ್ಣದ ಕಲ್ಲು 80% ಇರೋದ್ರಿಂದ ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಉಷ್ಣಾಂಶ ಜಾಸ್ತಿ ಬರುತ್ತೆ. ಅಂದ್ರೆ ನೀವು ಹಳೆ ಕಾಲದಲ್ಲಿ 53 ಗ್ರೇಡ್ ಉಪಯೋಗಿಸೋರಿ ಗೊತ್ತು. ಇವತ್ತು ಮೇಸ್ತ್ರಿ ಕೆಲಸ ಮಾಡ್ತಿದ್ರು ಅಂದ್ರೆ ಕೈಯೆಲ್ಲ ಬಿರುಕು ಬರೋದು. ಆ ಹೀಟ್ ಆಫ್ ಹೈಡ್ರೇಷನ್ ನ ಕಮ್ಮಿ ಮಾಡೋಕ್ಕೋಸ್ಕರ, ಉಷ್ಣಾಂಶ ಕಮ್ಮಿ ಮಾಡೋಕ್ಕೋಸ್ಕರ ಫ್ಲೈ ಆಶ್ ಅನ್ನೋದು ಉಪಯೋಗಿಸ್ತೀವಿ. ಫ್ಲೈ ಆಶ್ ಎಲ್ಲಪ್ಪ ಬರುತ್ತೆ ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಲ್ಲ, ಆ ವಿದ್ಯುತ್ ಶಕ್ತಿ ಉತ್ಪಾದನೆ ಬರೋ ಜಾಗದಲ್ಲಿ ಒಂದು ಪೌಡ್ರ್ ಬರುತ್ತೆ. ಆ ಪೌಡ್ರ್ ನಾವು ಫ್ಲೈ ಆಶ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇದು PPC ಅಂತ ಕೂಗ್ತೀವಿ. ನಿಮ್ಗೆ OPC ಬೆಸ್ಟಾ PPC ಬೆಸ್ಟಾ ಅಂದ್ರೆ ಆಲ್ಮೋಸ್ಟ್ ಗಾರೆ ಕೆಲಸಗಳಲ್ಲಿ ಏನಂತಾರೆ ಅಂದ್ರೆ 53 ಗ್ರೇಡ್ 43 ಗ್ರೇಡ್ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ಅದು ಆಕ್ಚುಲಿ ತಿಳ್ಕೊಂಡಿರೋ ತಪ್ಪು. ಏನಕ್ಕೆ ಅಂದ್ರೆ ಅದು ಬೇಗ ಸೆಟ್ ಆಗುತ್ತೆ, ಅಂದ್ರೆ 3 ಅವರ್ಗೆ ಬೇಗ ಸೆಟ್ ಆಗುತ್ತೆ. ಬಟ್ ಈ PPC 4-5 ಅವರ್ ತಗೊಂಡ್ರು ಶಕ್ತಿ ಜಾಸ್ತಿ ಬರುತ್ತೆ. ಎಕ್ಸಾಂಪಲ್ ಹಿಂಗ್ ನಿಮ್ಗೆ ಏನಪ್ಪ ಕೊಡ್ಬೋದು ಅಂದ್ರೆ ಹೋಟ್ಲೂಟ ಮನೆ ಊಟ. ಹೋಟ್ಲೂಟ OPC 53 ಗ್ರೇಡ್ ಸಿಮೆಂಟು, ಮನೆ ಊಟ PPC ಫ್ಲೈ ಆಶ್ ಸಿಮೆಂಟು. ಹೋಟ್ಲೂಟದಲ್ಲಿ ಬೇಗ ಹೊಟ್ಟೆ ತುಂಬುತ್ತೆ ಬಟ್ ಶಕ್ತಿ ಕಮ್ಮಿ. PPC ಒಂದ್ ಸ್ವಲ್ಪ ನಿಧಾನಕ್ಕೆ ಹೊಟ್ಟೆ ತುಂಬುತ್ತೆ ಬಟ್ ಶಕ್ತಿ ಜಾಸ್ತಿ ಬರುತ್ತೆ. ಅಂದ್ರೆ ಕಂಪೇರ್ ಮಾಡಿದ್ರೆ OPC ಗಿಂತ PPC ಬೆಸ್ಟ್. ಆಲ್ಮೋಸ್ಟ್ ಅಲ್ಲೂ ನೀವು ಯಾವ್ದೇ ಸಿಮೆಂಟ್ ತಗೊಂಡ್ರು OPC ಕಂಟ್ರೋಲ್ ಮಾಡಿ. ಗಾರೆ ಕೆಲಸಗಳು ಒಂದ್ 2 ಅವರ್ ನಿಧಾನಕ್ಕಾದ್ರೂ PPC ಬೆಸ್ಟ್ ಇದೆ. ಇನ್ನೇನು ನಮ್ದು ACC ಕಂಪ್ನಿದ್ ಹೇಳ್ಬೇಕು ಅಂದ್ರೆ ಇಷ್ಟ ತನಕ ನಾವ್ ಹೇಳಿದ್ದು ಸಿಮೆಂಟ್ ಕಂಪ್ನಿ, ಸಿಮೆಂಟ್ ಬಗ್ಗೆ ಏನು, ಸಿಮೆಂಟ್ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದು. ಇನ್ನ ನಮ್ ಕಂಪ್ನಿ ಏನಪ್ಪಾ ಅಂದ್ರೆ ACC ಸಿಮೆಂಟ್. ACC ಅಂದ್ರೆ ಅದಾನಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಇಡೀ ಇಂಡಿಯಾದಲ್ಲಿ 2ನೇ ಶ್ರೀಮಂತ ಅಂದ್ರೆ ಅದಾನಿ. ಅಂಬಾನಿ ಬಿಟ್ರೆ ಅದಾನಿನೇ ಇರೋದು. ಏನಪ್ಪ ಇದು ಅದಾನಿ ಇವ್ರದ್ದು ಆಕ್ಚುಲಿ ಎಲೆಕ್ಟ್ರಿಕ್ ಇದೆ, ಏರ್ಪೋರ್ಟ್ ಇದೆ, ಲ್ಯಾಂಡ್ ಇದೆ, ಆಮೇಲೆ ಪ್ರತಿಯೊಂದು ಎಲ್ಲಾದ್ರಲ್ಲೂ ಇದ್ದಾರೆ. ಅಂದ್ರೆ ಫಾರ್ಚೂನ್ ಆಯಿಲ್ ಇದ್ದಾರೆ, ಪ್ರತಿಯೊಂದರಲ್ಲೂ ಇದ್ದಾರೆ. ಅದ್ರಲ್ಲಿ ಏನ ನಮ್ ಸಿಮೆಂಟ್ಗೆ ಈಗ ಒಂದು 15 ವರ್ಷದ ಹಿಂದೆ ಬಂದಿರೋದು. ಅದಾನಿ ಇವರು ACC ಸಿಮೆಂಟ್ ಫಸ್ಟ್ ಜಪಾನ್ ಇದ್ದಿದ್ದು, ಆ ಜಪಾನ್ ಅವ್ರ ಹತ್ರ ಇವರು ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ಈಗ ಸಿಮೆಂಟ್ ಅಲ್ಲಿ ನಂಬರ್ 1 ಬರಬೇಕು ಅಂತ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಅಂದ್ರೆ ನಮ್ದು ಇಂಡಿಯಾಗೆ ನಂಬರ್ 1 ಯಾವ್ದಪ್ಪ ಫಸ್ಟ್ ಇಂಡಿಯಾದಲ್ಲಿ ಸಿಮೆಂಟ್ ಪ್ರೊಡಕ್ಷನ್ ಆಗಿದ್ದು ಅಂದ್ರೆ ACC. ಬಟ್ ಅದು ಜಪಾನ್ ಕಂಪ್ನಿಯವರು ಬಂದು ಇಂಡಿಯಾದಲ್ಲಿ ಸಿಮೆಂಟ್ ನ ಉತ್ಪಾದನೆ ಮಾಡಿದ್ರು. ಬಟ್ ಅದನ್ನ ಪರ್ಚೇಸ್ ಮಾಡಿರೋದು ಈಗ ಒಂದ್ 15 ವರ್ಷದ ಹಿಂದೆ ಅದಾನಿ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ನಮ್ದು ಅದಾನಿ ಇದ್ರಿಂದ ನಿಮ್ಗೆ ಬಂದಿರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ವರ್ಕ್ ಮಾಡ್ತಿದ್ದಾರೆ. ಮಾರ್ಕೆಟಿಂಗು ಈಗ ನೀವು ಯಾವ್ದೇ IPL ನೋಡ್ಬೋದು, ಆಮೇಲೆ ಪ್ರತಿಯೊಂದು ಎಲ್ಲಾದ್ರಲ್ಲೂ ನೋಡ್ಬೋದು. ಮಾರ್ಕೆಟಿಂಗು ಫಸ್ಟ್ ಗಿಂತ ಈಗ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂದ್ರೆ ಮುಂಚೆ ಒಂದ್ ಸ್ವಲ್ಪ ಅಷ್ಟೊಂದು ಇರ್ಲಿಲ್ಲ, ಈಗ ಮಾರ್ಕೆಟಿಂಗ್ ಆಗ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ಲಿ ಜಾಸ್ತಿ ಬಂದಿದೆ. ಸರ್ ನಮ್ದು ಇಲ್ಲಿ ತೊಂಡೆಬಾವಿ, ಚಿಕ್ಕಬಳ್ಳಾಪುರ ಹತ್ರ ತೊಂಡೆಬಾವಿ ಅಂತಿದೆ, ಅಲ್ಲಿ ಸಿಮೆಂಟ್ ಪ್ರೊಡಕ್ಷನ್ ಆಗುತ್ತೆ. ನೀವ್ ಯಾವ್ದೇ 10ರಿಂದ 15 ಟನ್ ಆದ್ರೂ ಇಲ್ಲೇ ಬಂದ್ ಬರುತ್ತೆ. ಹಾ, ಆಮೇಲೆ ನಮ್ದು ACC ಸಿಮೆಂಟ್ ಆಕ್ಚುಲಿ ನಮ್ದು ACC ಸಿಮೆಂಟ್ ಅಲ್ಲಿ ಇದು ACC ಸುರಕ್ಷಾ ಅಂತಿದೆ, ACC ಕಾಂಕ್ರೀಟ್ ಪ್ಲಸ್ ಅಂತಿದೆ. ACC ಸುರಕ್ಷಾನ ನಾವು ಪ್ಲಾಸ್ಟಿಂಗ್ ಮತ್ತೆ ಇಟ್ಕೆ ಕಟ್ಟಡಕ್ಕೆ ನಾವು ACC ಸುರಕ್ಷಾ ಅಂತ ಹಾಕ್ತಿವಿ. ಕಾಂಕ್ರೀಟ್ ಪ್ಲೇಸ್ಗೆ ನಾವು ಫುಟ್ಟಿಂಗು, ಫೌಂಡೇಶನ್, ಲಿಂಟ್ಲು ಪ್ಲಸ್ ಮೋಲ್ಡ್ಗೆ ಹಾಕ್ತಿವಿ. ಇದರಿಂದ ಏನಕ್ಕೆ ಅಂದ್ರೆ ACC ಕಾಂಕ್ರೀಟ್ ಪ್ಲಸ್ ಅಲ್ಲಿ ಒಂದು ಇದೆಪ್ಪ, ನೀವು ಯಾವ್ದೇ ರೀತಿ ನೀವು ಲಿಕ್ವಿಡ್ ಹಾಕ್ತಿರಲ್ಲ, ಅಂದ್ರೆ ಎಕ್ಸಾಂಪಲ್ ಈಗ ಬೇರೆ ಸಿಮೆಂಟ್ಗಳಲ್ಲಿ ಮೋಲ್ಡ್ ಹಾಕ್ಬೇಕಾದ್ರೆ ಲಿಕ್ವಿಡ್ ಹಾಕ್ತಾರೆ, ಅಂದ್ರೆ ಒಂದ್ ಸ್ವಲ್ಪ ಸೆಟ್ಟಿಂಗ್ ಚೆನ್ನಾಗಾಗ್ಲಿ ಅಂತ. ಅದನ್ನ ನೀವು ಕಾಂಕ್ರೀಟ್ ಪ್ರೆಸ್ ತಗೊಂಡ್ರೆ ಯಾವ್ದೇ ರೀತಿ ಹಾಕಂಗಿರಲ್ಲ, ಎಲ್ಲ ಅಲ್ಲಿ ಮಿಕ್ಸಪ್ ಆಗಿರುತ್ತೆ. ಆಮೇಲೆ CC ಬಾಂಡ್ ಅನ್ನೋದನ್ನ CSS ಜೆಲ್ ಅನ್ನೋದು ಆಡ್ ಮಾಡಿರ್ತಾರೆ ಕಾಂಕ್ರೀಟ್ ಪ್ಲೇಸ್. ಅದು ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಸಿಲಿಕೇಟ್ ಹೈಡ್ರೋಜನ್ ಜೆಲ್ ಅಂತ. ಅದ್ ಹಾಕುದ್ರೆ ಈಗ ಎಕ್ಸಾಂಪಲ್ ಒಂದು ಕಾಂಕ್ರೀಟ್ ಒಂದು ಡೆನ್ಸಿಟಿ ಫಾರ್ಮ್ ಆದ್ರೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅದು ಫಿಲಪ್ ಆಗುತ್ತೆ, ಅಂದ್ರೆ ಡಬಲ್ ರಿಯಾಕ್ಷನ್ ಆಗುತ್ತೆ. ಅದಾಗೋದ್ರಿಂದ ಆಕ್ಚುಲಿ ನಿಮ್ಗೆ ಕಾಂಕ್ರೀಟ್ ಡೆನ್ಸಿಟಿ ಜಾಸ್ತಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಇದು ನಾವು ACC ಹಾಕ್ಸೋದ್ರಿಂದ ನಮಗೇನು ಲಾಭ ಅಂತ ನೀವ್ ಕೇಳಿದ್ರೆ, ನಾನ್ ನಿಮ್ಗೆ ಈಗ ಪ್ರತಿಯೊಂದು ಗಾರೆ ಮೇಸ್ತ್ರಿಗಳು ಏನೇನ್ ಸಿಗುತ್ತೆ ಎಲ್ಲ ಹೇಳ್ಬೋದು.
ಏನಪ್ಪಾ ಅಂದ್ರೆ ಒಂದು ನೀವು ಎಕ್ಸಾಂಪಲ್ ಎಲ್ಲಾರು ಆಧಾರ್ ಕಾರ್ಡ್ ಕೊಟ್ರೆ ನಾವು ಈಗ ACC ಸುರಕ್ಷಾ ತಗೊಂಡ್ರೆ ಒಂದು ಬ್ಯಾಗಿಗೆ 1 ಪಾಯಿಂಟ್, ACC ಕಾಂಕ್ರೀಟ್ ಪ್ಲೇಸ್ ತಗೊಂಡ್ರೆ ಒಂದು ಬ್ಯಾಗಿಗೆ 2 ಪಾಯಿಂಟ್. ಅಲ್ಲಿ ಫ್ರಂಟ್ ಒಂದು ಬ್ಯಾಗಿಗೆ 1 ಪಾಯಿಂಟ್, ACC ಕಾಂಕ್ರೀಟ್ ಪ್ಲೇಸ್ಗೆ 2 ಪಾಯಿಂಟ್ ಅಂತ ಕೊಡ್ತೀವಿ. ಎಕ್ಸಾಂಪಲ್ ನಿಮ್ದು ಯಾವಾಗ 7,500 ಪಾಯಿಂಟ್ ಮೇಲ್ ಆಗುತ್ತೋ ನಿಮ್ದು ಆಧಾರ್ ಕಾರ್ಡ್ ತಗೊಂಡಿರ್ತೀವಿ, ನಮ್ದು ಇದಾಗುತ್ತೆ. ನಿಮ್ದು ಅಕಸ್ಮಾತ್ ಏನಾದ್ರು ಹೋಗ್ಬೇಕಾದ್ರೆ ಬೈಕಲ್ಲಿ ಆಕ್ಸಿಡೆಂಟ್ ಆದ್ರೆ 1 ಲಕ್ಷ ತನಕ ಮೆಡಿಕಲ್ ಇನ್ಸೂರೆನ್ಸ್ ಇರುತ್ತೆ. ಆಮೇಲೆ ಏನಾದ್ರು ಅಕಸ್ಮಾತ್ ಯಾರೋ ಡೆತ್ ಆದ್ರೆ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ತಾಯಿಗೋ 2 ಲಕ್ಷ ರೂಪಾಯಿ ಅಕೌಂಟ್ ಹೋಗುತ್ತೆ. ಇದು ಆಕ್ಚುಲಿ ಯಾವ ಸಿಮೆಂಟ್ ಕಂಪ್ನಿಲೂ ಬಿಟ್ಟಿಲ್ಲ, ನಮ್ಮ ಅದಾನಿ ಕಂಪ್ನಿ ಮಾತ್ರ ಬಿಟ್ಟಿರೋದು. ಆಲ್ಮೋಸ್ಟ್ ಆಲ್ ಮಂಗಳೂರು, ಇಲ್ಲಿ ಯಾವ್ದು ಬೇಡ, ನೊಣವಿನಕೆರೆ, ತುರುವೇಕೆರೆ ಕೇಳಿರ್ಬೋದು. ಅವರು ಸತ್ತೋದ್ರು, ಅವ್ರ ಹೆಂಡತಿಗೆ 2 ಲಕ್ಷ ರೂಪಾಯಿ ಅಮೌಂಟ್ಗೆ ಬಂದಿದೆ. ಅದನ್ನ 7,500 ಪಾಯಿಂಟ್ ಮಿನಿಮಮ್ ಆಗಿರ್ಬೇಕು. ಅಂದ್ರೆ ಏನ್ ಗೊತ್ತಾ, ಒಂದು ಬ್ಯಾಗ್ ಸುರಕ್ಷಾ ತಗೊಂಡ್ರೆ 1 ಪಾಯಿಂಟ್, ಕಾಂಕ್ರೀಟ್ ಪ್ಲೇಸ್ ತಗೊಂಡ್ರೆ 2 ಪಾಯಿಂಟ್ ಅನ್ನೋದು ನಿಮ್ಗೆ 7,500 ಪಾಯಿಂಟ್ ಮೇಲಾಗಬೇಕು. ಆಮೇಲೆ ನಿಮ್ ಜಾಸ್ತಿ ಪಾಯಿಂಟ್ ಆದಷ್ಟು ಪ್ರತಿಯೊಂದು ಮಿಕ್ಸಿ ಆಗ್ಲಿ, ಫ್ರಿಡ್ಜ್ ಆಗ್ಲಿ, ವಾಷಿಂಗ್ ಮಿಷಿನ್ ಆಗ್ಲಿ, ಬುಲೆಟ್ ಬೈಕು, ಆಮೇಲೆ ಫಾರಿನ್ ಟೂರ್ ಎಲ್ಲ ಇರುತ್ತೆ. ಬಟ್ ನೀವು ಉಪಯೋಗಿಸೋದು ACC ಉಪಯೋಗಿಸ್ಬೇಕು. ಆಮೇಲೆ ನೀವು ಪ್ರತಿಯೊಂದು ಇವ್ರ ಹತ್ರ ನೀವು ಹೇಳ್ಬೇಕು, ನಾನು ಇವ್ರಿಗೆ ಫೋನ್ ಮಾಡಿ ಕೇಳ್ಕೊತೀನಿ ಯಾರು ಎಷ್ಟೆಷ್ಟು ತಗೊಂಡವ್ರೆ ಅಂತ. ನಾವು ಪಾಯಿಂಟ್ ಹಾಕ್ತಿವಿ. ನಾವು ಪಾಯಿಂಟ್ ಹಾಕೋದು ಆಲ್ಮೋಸ್ಟ್ ಆಲ್ ಎಲ್ಲ ನಿಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ. ಇದು ಒಂದು. ಎರಡನೇದು, ನೀವು ಕಟ್ಟ ಮನೆಗಳು ಅಂದ್ರೆ ಈಗ ಪಾಯದಿಂದ ಕಟ್ಟಿರ್ತೀರಾ, ಪಾಯದಲ್ಲಿ ಯಾವ್ದಾರು ಗುದ್ಲಿ ಪೂಜೆ ಆದ್ರೆ ಇವ್ರಿಗೆ ಸರಿ ಫೋನ್ ಮಾಡಿಸ್ಬಿಟ್ಟು ನಮ್ಮನ್ ಕೂಗಿದ್ರೆ ನಾವೊಂದು ಟೇಪು, ಟೋಪಿ, ಟೀ ಶರ್ಟು, ಆಮೇಲೆ ಕರ್ನೆ, ಪ್ರತಿಯೊಂದು ನಿಮ್ಗೆ ಏನೇನು ಸ್ಟಾರ್ಟಿಂಗ್ ಬೇಕೋ ಏನ್ ಬೇಕೋ ಕಿಟ್ ಅನ್ನೋದು ನಾವು ಫಸ್ಟ್ ಕೊಡ್ತೀವಿ. ಬಟ್ ಭೂಮಿ ಪೂಜೆ ಕೂಗಿದ್ರೆ ಮಾತ್ರ. ಭೂಮಿ ಪೂಜೆಗೆ ಕೂಗಿದ್ರೆ ನಿಮ್ಗೆ ಒಂದು ಕಿಟ್ ಅಂತ ಗಾರೆ ಮೆಸ್ಗಳಿಗೆ ಕೊಡ್ತೀವಿ. ಇದು ಒಂದಾ. ಎರಡನೇದು ರಿವಾರ್ಡ್ ಕನೆಕ್ಟ್ ಪಾಯಿಂಟ್ ಗೊತ್ತಾಯ್ತಾ. ಇನ್ನೊಂದು ಮೂರನೇದು, ಮನೆ ಓನರ್ಗಳು ಈ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗು ಕಿಟ್ ಕೊಡ್ತೀವಿ, ಲಾಸ್ಟ್ ಗ್ರೂಪ್ ಪ್ರವೇಶ ಆಗುತ್ತೆ. ಗ್ರೂಪ್ ಪ್ರವೇಶಕ್ಕೆ ನಿಮ್ ಕಡೆಯಿಂದ ಮನೆ ಓನರ್ಗೆ ನೇಮ್ ಪ್ಲೇಟ್, ಈ ಎಕ್ಸಾಂಪಲ್ ಭೈರವೇಶ್ವರ ನಿಲಯ, ಸುಜಾತ ನಿಲಯ ಅನ್ನೋದೊಂದು ನೇಮ್ ಪ್ಲೇಟ್ ಇರುತ್ತಲ್ಲ, ನಾವು ಫ್ರೀ ಆಗಿ ಕೊಡ್ತೀವಿ ಕಂಪ್ನಿಯಿಂದ. ನಾವು ಫ್ರೀ ಆಗಿ, ಬಟ್ ACCನೇ ಉಪಯೋಗಿಸಿರ್ಬೇಕು. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ತಗೊಳ್ಳೋದು ಒಂದು ಎಕ್ಸಾಂಪಲ್ ಇಷ್ಟು ಗ್ರಾಮ್ ಬೆಳ್ಳಿ ಅಂತ ಇರುತ್ತೆ. ಈಗ ಎಕ್ಸಾಂಪಲ್ 500 ಚೀಲ ತಗೊಂಡ್ರೆ ಇಷ್ಟು ಗ್ರಾಮ್ ಬೆಳ್ಳಿ, ಆ ತರ ಬೆಳ್ಳಿ ಸಿಲ್ವರ್ ಕಾಯಿನ್ಸ್ ಕೊಡ್ತೀವಿ. ಈಗ ಒಬ್ಬೊಬ್ಬರಿಗೆ 40-50 ಗ್ರಾಮ್ ಎಲ್ಲ ಕೊಟ್ಟಿದೀವಿ. ಅಂದ್ರೆ ಎಕ್ಸಾಂಪಲ್ ಈಗ ಪರ್ ಒಂದು ಗ್ರಾಮ್ ಬೆಳ್ಳಿ ಎಷ್ಟಿದೆ ಅಂದ್ರೆ ಮಿನಿಮಮ್ ಅಂದ್ರೂ 170 ರೂಪಾಯಿ ಏನೋ ಇದೆ. ಆಲ್ಮೋಸ್ಟ್ ಆಲ್ 240 ಇತ್ತು, ಈಗ 170-180 ಬಂದು ನಿಂತಿದೆ. ಅಂದ್ರೆ ಅಷ್ಟು ಇರೋದು. ಎಕ್ಸಾಂಪಲ್ 1 ಗ್ರಾಮ್ ಅಂದ್ರೆ ಅನ್ನೋದು 10 ಗ್ರಾಮ್ ಅಂದ್ರೆ ಎಷ್ಟು ಇದಾಗುತ್ತೆ. ಆಮೇಲೆ ನೀವು ವರ್ಷ ಪೂರ್ತಿ ಉಪಯೋಗಿಸಿದ್ರು ಎಷ್ಟು ಸಿಗುತ್ತೆ. ಪ್ರತಿಯೊಂದು ನಿಮ್ಗೆ ACC ಸಿಮೆಂಟ್ ತಗೊಳ್ಳೋದ್ರಿಂದ ಪ್ರತಿಯೊಂದು ಅನುಕೂಲ ಇದೆ ನೋಡಿ. ಆಮೇಲೆ ಏನಾದ್ರು ಮೋಲ್ಡು, ಲಿಂಟ್ಲು ಏನಾದ್ರು ಇದ್ರೆ ನಮಗೆ ಫೋನ್ ಮಾಡಿ, ನಾವು ಬಂದು ಅಟೆಂಡ್ ಆಗ್ತೀವಿ. ಆಮೇಲೆ ಯಾರು 250 ಚೀಲಕ್ಕಿಂತ ಜಾಸ್ತಿ ಸಿಮೆಂಟ್ ACC ಕಾಂಕ್ರೀಟ್ ಪ್ರೆಸ್ ಆಗ್ತಾರೋ ಅವ್ರಿಗಿನ್ನ ಒಂದಿದೆ, ನಾವು MCS ಶೀಟ್ ಅಂತ ಕೊಡಿರ್ತೀವಿ. ಆ MCS ಶೀಟ್ ಏನಪ್ಪಾ ಅಂದ್ರೆ ಮಾಡ್ಯುಲರ್ ಸೆಲ್ಯುಲರ್ ಸೊಲ್ಯೂಷನ್ ಅಂತ. ಅದೇನು ಅಂದ್ರೆ ನೀವ್ ಯಾವ್ದೇ ರೀತಿ ನೀವು ಇವತ್ತು ಮೋಲ್ಡ್ ಹಾಕ್ತೀರಾ, ಮೋಲ್ಡ್ ಹಾಕಿ 3 ಅವರ್ ಪಾಚಿನ ಏನೋ ತರ ಕಟ್ತಿರಲ್ಲ, ಪಾತಿ ತರ ಕಟ್ತಿರಲ್ಲ, ಅದ್ರ ಮೇಲೆ ಶೀಟ್ ಅಂಟಿಸಿದ್ರೆ ನೀವ್ ಯಾವ್ದೇ ರೀತಿ ಕ್ಯೂರಿಂಗ್ ಮಾಡಂಗಿರಲ್ಲ. ಈಗ ನಿಮ್ ಮನೆ ಓನರ್ಗಳು ನಿಮ್ಗೆ ಹೇಳ್ಬೋದು, ಗಾರೆ ಮೇಸ್ತ್ರಿಗಳಿಗೆ ಫೋನ್ ಮಾಡಿ ಬಂದ್ ಕ್ಯೂರಿಂಗ್ ಮಾಡಿ ಹೋಗಿ ಅಂತ. ನೀವು ಇನ್ನೊಂದ್ ಮನೆ ಕಟ್ಟಕ್ ಹೋಗಿರ್ತೀರಾ, ನೀವು ಕ್ಯೂರಿಂಗ್ ಮಾಡಕ್ ಆಗಲ್ಲ. ಆದ್ರಿಂದ ಆ ಶೀಟ್ ಅಂಟಿಸಿದ್ರೆ ಯಾವ್ದೇ ರೀತಿ ಕ್ಯೂರಿಂಗ್ ಮಾಡಂಗಿರಲ್ಲ. 14 ದಿವಸ 15 ದಿನ ಶೀಟ್ ನ ತೆಗ್ದು ಎಸದ್ರು. ಏಂಕೆ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ನೀವು ಕ್ಯೂರಿಂಗ್ ಮಾಡೋದು ಏಂಕೆ, ಸೂರ್ಯಕ್ ಶಾಖಕ್ಕೆ ನೀರು ಆವಿಯಾಗಿ ಹೋಗುತ್ತೆ. ಅದು ಕಾಂಕ್ರೀಟ್ ಅಲ್ಲಿ ಎನಿ ಟೈಮು ಬಿಗಿಯಾಗಿ ಕಾಂಕ್ರೀಟ್ ಅಲ್ಲಿ ಯಾವಾಗ್ಲೂ ನೀರ್ ಅಂಶ ಇರಬೇಕು, ಮಾಯಿಶ್ಚರ್ ಕಂಟೆಂಟ್ ಇರಬೇಕು ಅಂತ. ಬಟ್ ಅದು ಶೀಟ್ ಅಂಟಿಸಿದ್ರೆ ಯಾವ್ದೇ ರೀತಿ ಅದು ಆವಿ ಆಗಲ್ಲ, ಆವಿ ಆಗೋದನ್ನ ತಡೆಯುತ್ತೆ. ಆ ತಡೆಯೋದ್ರಿಂದ ಏನಪ್ಪಾ ಅಂದ್ರೆ ನೀವ್ ಯಾವ್ದೇ ರೀತಿ ಕ್ಯೂರಿಂಗು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡಂಗಿರಲ್ಲ. ನಿಮ್ಮ ಓನರು, ನಿಮ್ಮ ಎಕ್ಸಾಂಪಲ್ ಗಂಡ ಹೆಂಡತಿ ಇಬ್ರುನು ಇದಕ್ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು. ಆಮೇಲೆ ಎಲ್ಲ ಗಾರೆ ಮೇಸ್ತ್ರಿಗೆ ಹೇಳ್ತಾರೆ ಕ್ಯೂರಿಂಗ್ ಮಾಡಿ ಅಂತ, ನಿಮ್ ಪಾಪ ಹೋಗಕ್ಕಾಗಲ್ಲ, ಇದಾಗುತ್ತೆ. ಬಟ್ ಇದು ಹಾಕೋದ್ರಿಂದ ಆಕ್ಚುಲಿ ಒಳ್ಳೆ ಇದಿದೆ. ಯಾಕೆಂದ್ರೆ ಇದು ಆಲ್ಮೋಸ್ಟ್ ಆಲ್ ಇಂಡಿಯಾಗೆ ಬಂದಿದೆ, ಬಂದಲ್ಲಿ 10 ವರ್ಷ ಆಗ್ತಿದೆ. ಬಟ್ ಇಂಡಿಯಾದವ್ರು ಯಾರು ಯೂಸ್ ಮಾಡ್ತಿಲ್ಲ. ಏನ್ಕೆ ಅಂದ್ರೆ ಅಲ್ಲ, ಕೊಟ್ಟಿದೆ ಅಂತಲ್ಲ, ಏನ್ತಕ್ಕೆ ಅಂದ್ರೆ ನಮ್ ಇಂಡಿಯಾದವರು ಕ್ಯೂರಿಂಗ್ ಮಾಡಿದ್ರೇನೆ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ. ಇವೆಲ್ಲ ಮೋಸ.
ಈ ತರ ತಿಳ್ಕೊಂಡಿದ್ದಾರೆ. ಹಾ, ಇದು ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಯಾರೋ ಕ್ಯೂರಿಂಗ್ ಮಾಡಲ್ಲ, ಎಲ್ಲ ಈ ತರ ಸಿಸ್ಟಮ್ ಇದೆ. ಅದನ್ನ ನಮ್ಮ ಈಗ ನೀವ್ ವಿದ್ಯಾವಂತರಾಗಿದ್ದೀರಾ, ಈಗ್ಲಾದ್ರೂ ಅದನ್ನ ಉಪಯೋಗಿಸೋದ್ ಕಲಿ. ಆಮೇಲೆ ಇನ್ನೊಂದು ಫಾರಿನ್ ಕಂಟ್ರೀಸ್ ಮತ್ತೆ ನಮ್ ಬೇರೆ ಬೆಂಗಳೂರಲ್ಲೆಲ್ಲ ದುಡ್ಡು ಕೊಡ್ತಾಗತ್ತಾರೆ ಶೀಟ್ ನ, ಬಟ್ ನಾವ್ ಫ್ರೀ ಆಗಿ ಕೊಡ್ತೀವಿ, ನೀವು ಉಪಯೋಗಿಸ್ಕೊಳ್ಳಿ. ಹಾ, ಫ್ರೀ ಆಗಿ ನಾವು ಕೊಡ್ತೀವಿ, ಉಪಯೋಗಿಸ್ಕೊಳ್ಳಿ. ಆಮೇಲೆ ನೀವು ಮೋಲ್ಡ್ ದಿವಸ ಬಂದ್ ಕೂಗುದ್ರೆ ನಾವು ಆ ಶೀಟ್ ನ ಅಂದ್ರೆ ನಿಮ್ದು ಎಷ್ಟೈತೆ ಮೋಲ್ಡ್ ನ ಮೆಜರ್ಮೆಂಟ್ ತಗೊಂಡ್ ಹೋಗ್ತೀವಿ. ಆ ಮೆಜರ್ಮೆಂಟ್ ತಗೊಂಡ್ ಹೋಗಿ ನೀವು ಮೋಲ್ಡ್ ಒಂದ್ ದಿವಸ ಆಗಿ ನಾಳೆಗೆನೆ ನಾವು ಶೀಟ್ ತಗೊಂಡ್ ಕೊಡ್ತೀವಿ. ನೀವು ಶೀಟ್ ತಗೊಂಡು ಸುಮ್ನೆ ಅದು ಹಿಂದೆ ಟೇಪ್ ಒಂದೇ ಸ್ಟಿಕ್ಕರ್ ತರ ಇರುತ್ತೆ, ಆ ಸ್ಟಿಕ್ಕರ್ ತೆಗ್ದಿ ಸುಮ್ನೆ ಪ್ಯಾಚ್ ಮಾಡೋದಷ್ಟೇ. ಹಾ, ಏನಾದ್ರು ಡೌಟ್ ಇದ್ರೆ ಕೇಳ್ಬೇಕು. ಆಮೇಲೆ ಇಲ್ಲಿ ಸಾಲಿಕಟ್ಟೆ ಕ್ರಾಸ್ ಅಲ್ಲಿ ಅದೇ ಸಾಲಿಕಟ್ಟೆ ಕ್ರಾಸ್, ಸಾಲ್ಕಟ್ಟೆ. ಹಾ, ಸಾಲ್ಕಟ್ಟೆ ಕ್ರಾಸ್ ಅಲ್ಲಿ ನಮ್ ACC ಸಿಮೆಂಟೇ ಇರ್ಲಿಲ್ಲ. ಈಗ ನಮ್ದು ರಿಟೇಲರ್ ಆಗಿ ಸೋಮಶೇಖರ್ ಸರ್ ತಗೊಂಡಿದ್ದಾರೆ, ಬಾಲಾಜಿ ಟ್ರೇಡರ್ಸ್ ಅಂತ. ಹಾ, ಅಲ್ಲ ಅಲ್ಲ ಇನ್ನ ಸರ್, ಇನ್ನ ಈಗ ಸರ್ ನೀವು 10 ಮನೆ ಕಟ್ಟಿರೋದು ನಿಮ್ಗೆ ಗೊತ್ತಿರೋದು. ಅಲ್ಲ ಇನ್ನೊಂದ್ ಬಾಲಾಜಿ ಟ್ರೇಡರ್ಸ್ ಅಂತ ಸೋಮಶೇಖರ್ ಸರ್ ತಗೊಂಡಿದ್ದಾರೆ, ಅವ್ರಿಗೊಂದು ದೊಡ್ಡದಾದಂತ ಚಪ್ಪಾಳೆ ಎಲ್ಲಾರು ತರ ಒಂದ. ಆಮೇಲೆ ಅವ್ರೊಂದ್ 2 ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಅದೇ ಇದು ACC ಸಿಮೆಂಟ್ ಸ್ವಲ್ಪ ಹಸಿರು ಕಲರ್ ಬರೋದು, ಈಗ ವೈಟ್ ಬರ್ತಾಯ್ತು ಸ್ವಲ್ಪ ಕಲರ್. ಸರ್ ಇನ್ನೊಂದ್ ಹೇಳ್ತೀನಿ ಕೇಳಿ, ನೀವು ನಮ್ದೇ ಸಿಮೆಂಟ್ ಅಂತಲ್ಲ, ಯಾವ್ದೇ ಸಿಮೆಂಟ್ ಆಗ್ಲಿ, ಫಸ್ಟ್ ಆಫ್ ಆಲ್ ಕಲರ್ ಇಂದ ಯಾವ್ದು ಸ್ಟ್ರೆಂತ್ ಅಳತೆ ಮಾಡಕ್ಕಾಗಲ್ಲ ಸರ್. ಇನ್ನೊಂದ್ ಹೇಳ್ತೀನಿ ಕೇಳಿ, ಏನ್ ಅಲ್ಲ ಒಂದೇ ಅಂಶ ಹೇಳ್ತೀನಿ ಕೇಳಿ ಸರ್. ಯಾಕೆ ಅಂದ್ರೆ ಈಗ ನಮ್ದು ಆಕ್ಚುಲಿ ಬೆಂಗಳೂರು ಭಾರತದಂತ ಎಲ್ಲಾ ಕಡೆನೂ ಲೈಮ್ ಸ್ಟೋನ್ ತೆಗಿತೀವಿ. ಈಗ ಲೈಮ್ ಸ್ಟೋನ್ ಅಂದೇನಪ್ಪಾ ಅಂದ್ರೆ ಸುಣ್ಣದ ಕಲ್ಲು, ಒಂದವ ಕಪ್ಪು ಬರುತ್ತೆ, ಒಂದವ ಬಿಳ್ಪು ಕಲ್ಲು ಬರುತ್ತೆ, ಅದ್ರಿಂದ ಕಲರ್ ಹೋಗುತ್ತೆ ಹೊರತು ಅಲ್ಲಿ ಬಂದಿದ ತಕ್ಷಣ ಚೆನ್ನಾಗೈತೆ, ಬಿಳಿ ಬಂದಿದ ತಕ್ಷಣ ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಆಲ್ಮೋಸ್ಟ್ ಆಲು ಎಲ್ಲಾರು ಒಂದೇ ತರ ಇರುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವತ್ ಮೋಲ್ಡ್ ಹಾಕುದ್ರೆ ನಾಳೆ ಒಂದ್ ಸ್ವಲ್ಪ ಲೈಟ್ ಆಗಿ ಕ್ರ್ಯಾಕ್ ಬರುತ್ತೆ ಅಂತ ನೀವ್ ಹೇಳ್ತೀರಾ ಅಲ್ವಾ ಸರ್? ಆ ಕ್ರ್ಯಾಕ್ ಎಂತಕ್ ಬರುತ್ತೆ ಅಂದ್ರೆ ನೀರಿನ ಅಂಶ, ಅಂದ್ರೆ ಎಕ್ಸಾಂಪಲ್ ನೀರಿನ ಅಂಶ ಎಲ್ಲಿ ಜಾಸ್ತಿ ಕುಂತ್ಕೊಳ್ಳುತ್ತೋ ಅಂದ್ರೆ ಮೋಲ್ಡ್ ಇಂದ ತಿಳಿ ನೀರು ಅಂತ ಹೇಳ್ತೀರಾ ಗೊತ್ತಾ? ತಿಳಿ ನೀರು ಎಲ್ಲಿ ಜಾಸ್ತಿ ಕುಂತ್ಕೊಳ್ಳುತ್ತೋ ಅದು ಆಟೋಮೆಟಿಕ್ ಆಗಿ ನಾಳೆ ಕ್ರ್ಯಾಕ್ ಬರುತ್ತೆ, ಏರ್ ಕ್ರ್ಯಾಕ್. ಅದನ್ನ ಏನ್ ಮಾಡ್ಬೇಕು, ಅದನ್ನ ನಿಂತ್ಕೊಳ್ದಂಗೆ ಕ್ಲೀನ್ ಆಗಿ ನಾವು ನಾಳೆ ಮೋಲ್ಡ್ ಹಾಕಿದ್ಮೇಲೆ ಕ್ಲೀನ್ ಆಗಿ ಗುಡ್ಸಿ ಅಂದ್ರೆ ಇದನ್ ಮಾಡ್ಬೇಕು. ಒಬ್ಬೊಬ್ರು ಹಂಗೆ ಮಧ್ಯದಲ್ಲಿ ಬಿಟ್ಟಿರ್ತಾರೆ, ಅದು ನೀರ್ ಅಂಶ ಕುಂತ್ಕೊಂಡ್ ನಿಂತೋ ಅಷ್ಟು ಅದು ಆಟೋಮೆಟಿಕ್ ಆಗಿ 6 hours ಆದ್ಮೇಲೆ ಕ್ರ್ಯಾಕ್ ಬರುತ್ತೆ. ಬಟ್ ಅದು ಮೇಜರ್ ಪ್ರಾಬ್ಲಮ್ ಅಲ್ಲ, ಅದರಿಂದ ನಿಮ್ ಬಿಲ್ಡಿಂಗ್ ಏನು ಹೊರದೋಗಲ್ಲ. ಬಟ್ ಓನರ್ಗಳು ಏನ್ ತಿಳ್ಕೊತಾರೆ, ಓ ಏರ್ ಬಿರ್ಕ್ ಬಂದ್ಬಿಟ್ಟೈತೆ, ಇವ್ರು ಸರಿಯಾಗಿ ಕೆಲಸ ಮಾಡಿಲ್ಲ, ಸಿಮೆಂಟ್ ಚೆನ್ನಾಗಿಲ್ಲ ಇದನ್ನ ಅಂತ ಹೇಳ್ತಾರೆ. ಬಟ್ ಅದು ಇನ್ನ ಮೇಜರ್ ಪ್ರಾಬ್ಲಮ್ ಅಲ್ಲ, ಅದರಿಂದ ಮನೆಗೆ ಏನೂ ಆಗಲ್ಲ. ಅದು ಲೈಟ್ ಇದ್ರ ಇರುತ್ತೆ ಸರ್. ಇನ್ನ ಏನಾರು ಸರ್ ಒಂದ್ ನಿಮಿಷ ಏನೇ ಡೌಟ್ ಇದ್ರು ಇನ್ನೊಬ್ರಿಗೆ ಕೇಳ್ತೀನಿ ತಗೊಳಪ್ಪ. ನಿನಗೇನಾರ ಡೌಟ್ ಒಂದ್ ನಿಮಿಷ ಬನ್ನಿ ಸರ್. ಇನ್ನ ACC ಸಿಮೆಂಟ್ ತಗೊಂಡು ಇವ್ರ ಇನ್ನ 1 ತಿಂಗಳಾಗಿದೆ. ಆಕ್ಚುಲಿ ಇನ್ನ ಕಂಟಿನ್ಯೂಸ್ ಆಗಿ ಇವ್ರು ಏನಾರು ವರ್ಷ ಗಟ್ಲೆ ತಗೊಂಡ್ರೆ, ನಾನು ಇಲ್ಲಿ ಹೇಳ್ತೀನಿ ಪ್ರತಿ ಹಬ್ಬಕ್ಕೂ ನಿಮ್ ಮೇಸ್ತ್ರಿಗಳಿಗೆ ಏನಾದ್ರು ತಾಮಂದ್ ಕೊಡೋ ಗಿಫ್ಟ್ ಕೊಡೋ ಜವಾಬ್ದಾರಿ ನಂದು. ಬಟ್ ಹಂಗ್ ತಾಮಂದ್ ಕೊಡ್ಬೇಕು ಅಂದ್ರೆ ಇಲ್ಲಿ ACC ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕು, ಅಂದ್ರೆ ರನ್ನಿಂಗ್ ಅಲ್ಲಿ ಇರ್ಬೇಕು. ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರ, ಅಂದ್ರೆ ತಿಂಗ್ಳಿಗೆ ಮಿನಿಮಮ್ 50 ಟನ್ ತಗೊಂಡ್ರೆ ಮೇಸ್ತ್ರಿಗಳಿಗೆ ಪ್ರತಿ 3 ತಿಂಗಳಿಗೆ, ಅಂದ್ರೆ ಹಬ್ಬ ಗೌರಿ ಗಣೇಶ ಆಯ್ತು, ದೀಪಾವಳಿ ಆಯ್ತು, ಈ ತರ ಏನಾದ್ರು ಹಬ್ಬ ಬಂದ್ರೆ ಪ್ರತಿಯೊಂದು ಏನಾದ್ರು ನಾನು ನಿಮ್ಗೆ ತಾಮಂದ್ ಕೊಡೋ ಜವಾಬ್ದಾರಿ ನಂದು. ಬಟ್ ಅದ್ 50 ಟನ್ ಮಿನಿಮಮ್ ಮಂತ್ಲಿ 50 ಟನ್ ಮಾಡಂಗೆ ಮಾಡ್ಬೇಕಾಗಿರೋದು ನೀವು. ಅಂದ್ರೆ ಈಗ 50, ಈಗ ಎಕ್ಸಾಂಪಲ್ 50 ಜನ ಇದೀರಾ, ಇಲ್ಲಿ 25 ಜನ ಇದೀರಾ, ಪ್ರತಿಯೊಬ್ಬ 100 ಬ್ಯಾಗ್ ತಿಂಗ್ಳಿಗೆ ತಗೊಂಡ್ರು ಎಷ್ಟಾಗುತ್ತೆ? 2,500. 100 ಟನ್ ಮಾಡ ಇಲ್ಲಿರೋರೇ ಬೇಕಾದ್ರೆ 100 ಟನ್ ಮಾಡ ಇದೈತೆ. ನಾನ್ 100 ಟನ್ ಕೇಳ್ತಿಲ್ಲ, ಬರೇ ತಿಂಗ್ಳಿಗೆ 50 ಟನ್ ಅಷ್ಟೇ ಕೇಳ್ತಿರೋದು. 50 ಟನ್ ಮಾಡಿದ್ರೆ 3 ತಿಂಗಳಿಗೂ ಒಂದ್ಸತಿ ಎಲ್ಲಾ ಗಾರೆ ಮೇಸ್ತ್ರಿಗಳಿಗೂ ನನ್ ಕಡೆಯಿಂದ ಗಿಫ್ಟು. ಅದು ನನ್ ಮನೆಯಿಂದ ತಗೊಂಡ್ ಕೊಡಲ್ಲ, ಕಂಪ್ನಿ ಕಡೆಯಿಂದ ನಾನ್ ತರ್ಸ್ಕೊಂಡ್ ಕೊಡೋ ಜವಾಬ್ದಾರಿ ನಂದು ಸರ್. ಕಂಪ್ನಿ ಕಡೆಯಿಂದಾನೆ ಏನ್ ಕೊಡ್ತೀರಾ? ಗಿಫ್ಟ್ ಏನಾಗುತ್ತೆ ಇದು ಅಂತ ಹೇಳಕ್ ಆಗಲ್ಲ ಸರ್. ನಾ ಪ್ರತಿ ಹಬ್ಬಕ್ಕೂ ಬಟ್ ಮಿನಿಮಮ್ ನಿಮ್ದು ರನ್ನಿಂಗ್ ಇರ್ಬೇಕು. ಈಗ ಎಕ್ಸಾಂಪಲ್ ಈ ತಿಂಗಳು 100 ಟನ್ ಮಾಡ್ಬಿಟ್ಟು ಮುಂದಿನ ತಿಂಗಳು ಬರೀ 10 ಟನ್ ಮಾಡಿದ್ರು ಇಲ್ಲ ಸರ್,
ಕಂಟಿನ್ಯೂಸ್ ಆಗಿ 50 ಟನ್ ಆಗ್ಲೇಬೇಕು. ನೀವ್ ಈ ತಿಂಗಳು 100 ಟನ್ ಮಾಡಿದ್ರೆ ನಂಗೆ ಕೇಳಲ್ಲ. ಯಾರು ಅವ್ರು ಮಾಡ್ಬೇಕಾ ಇಲ್ಲ ನಾವು ಮಾಡ್ಬೇಕು? ನೀವ್ ಮಾಡ್ಬೇಕು. ನಾವು ಮಾಡ್ಬೇಕು. ಹಾ. ಅವ್ರೇನ್ ತಗೊಂಡ್ ಹೋಗ್ತಾರ? ಅಲ್ಲ ಸರ್, ನೀವ್ 50 ಟನ್ ಮಾಡ್ಬೇಕು. ನೀವ್ 50 ಟನ್ ಮಾಡಿದ್ರೆ ನೀವ್ ಒಂದ್ 10 ಜನ ಗಾರೆ ಕೆಲ್ಸ ಕೊಟ್ರೆ ಅವ್ರಿಗೆ ಗಿಫ್ಟ್ ಕೊಡೋ ಜವಾಬ್ದಾರಿ ನಂದು ಸರ್. ಆಯ್ತು, ಅದಕ್ಕೋಸ್ಕರ ಈಗ ಅದಕ್ಕೆ ಈಗ ನೀವ್ 50 ಟನ್ ಮಾಡಕ್ ಆಗಲ್ಲ ಸರ್, ಅವ್ರ ಇದ್ರೇನೆ ನೀವ್ ಮಾಡಕ್ ಆಗೋದು. ಅದು ನಾನು ಅವ್ರಿಗೆ ಹೇಳ್ತಿರೋದು. ಮತ್ತು ಎಲ್ಲ ಅವರೇ ಮಾಡ್ಬೇಕಾ ಅಂತ ಕೇಳ್ತಿದ್ದೆ. ನಾವು ಇಲ್ಲಿ ತಾಂತ ಸಿಮೆಂಟ್ ಹಾ. ನಾವು ತಿಂಗಳಿಗೆ ಕೆಲಸ ಮಾಡ್ತೀವಿ ಅಂತ ಅಂತೀವಿ. ಹಾ. ನಾವು ಸರ್ ಅದು ಪಾಯಿಂಟ್ಸ್ ಹಾಕ್ತಿರ್ತೀನಿ ಸರ್. ನಿಮ್ ಹೆಸರು ಸರ್? ನಿಮ್ ಹೆಸರು ಸರ್? ವಿಶ್ವನಾಥ್. ಗಿಫ್ಟ್ ಬಂದಿರ್ಬೋದು ನೋಡಿ ಸರ್. ಪಾಯಿಂಟ್ಸ್ ಆಗ್ತಿದೆ, ಬೇಕಾದ್ರೆ ನಿಮ್ಗೆ ಗಿಫ್ಟ್ ಬಂದಿದೆ ಅನ್ಸುತ್ತೆ. ಹಾ ನೋಡಿ, ಅವ್ರ ಮನೆಗೆ ಗಿಫ್ಟ್ ಹೋಗಿದೆ ಸರ್. ಈಗ ಅದೇ ಅವ್ರು ಆಕ್ಚುಲಿ ತಿಮ್ನಲ್ಲಿ ವಿಷ್ಣು ಟ್ರೇಡರ್ಸ್ ಅಂತ ಎಲ್ಲೋ ತಗೊಳ್ಳೋದು ಅಪರೂಪ, ಅಂದ್ರೆ ಎಲ್ಲೋ ಒಂದೊಂದ್ ಬಿಲ್ಡಿಂಗ್ ತಗೋತಾರೆ, ಅವ್ರಿಗೆ ಗಿಫ್ಟ್ ಹೋಗಿದೆ. ನೀವು ನೋಡಿ ಜಾಸ್ತಿ ಉಪಯೋಗಿಸಿದಷ್ಟು ನೋಡಿ ಹೇಳ್ತಿಲ್ವಾ, ಬುಲೆಟ್ ಬೈಕು ಫ್ರೀ. ಇದು ತಿಪ್ಟೂರಲ್ಲೇ ಆಕ್ಚುಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬುಲೆಟ್ ಬೈಕ್ ಎಲ್ಲ ತಗೊಂಡವ್ರೆ. ಅದೇ ಫಾರಿನ್ ಟೂರ್ಗೆ ತುಮಕೂರಲ್ಲಿ ಹೋಗಿದ್ದಾರೆ. ಅಂದ್ರೆ ನೀವು ಆಲ್ಮೋಸ್ಟ್ ಆಲ್ ನೋಡಿ ಟ್ರೈ ಮಾಡಿ. ಆದಷ್ಟು ನಾವು ಪಾಯಿಂಟ್ಸ್ ಹಾಕೋ ಜವಾಬ್ದಾರಿ ನಂದು. ಎಲ್ಲಾರ್ದು ಇವತ್ತು ಆಧಾರ್ ಕಾರ್ಡ್ ಮಿಸ್ ಮಾಡ್ದಂಗೆ ಅದನ್ನ ರಿವಾರ್ಡ್ ಕನೆಕ್ಟ್ ಅಂತ ಆ್ಯಪ್ ಇದೆ, ಆ ಆ್ಯಪಿಗೆ ಆಧಾರ್ ಕಾರ್ಡ್ ಕೊಡ್ಲೇಬೇಕು. ನಿಮ್ಗೆ ಇನ್ಸೂರೆನ್ಸ್ ಆಗ್ಬೇಕು ಅಂದ್ರೆ ಎಲ್ಲಾರು ಮಿಸ್ ಮಾಡ್ದಂಗೆ ಆಧಾರ್ ಕಾರ್ಡು ಸರ್ಕೈಗೆ ಜೆರಾಕ್ಸ್ ಕೊಟ್ಟೋಗಿ, ಇಲ್ಲಾಂದ್ರೆ ಫೋಟೋ ಅವ್ರಿಗೆ ಕಳಿಸಿ. ಯಾಕಂದ್ರೆ ನಾನು ಅವ್ರ ಹತ್ರ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ನಾಳೆನೆ ನಾನು ಎನ್ರೋಲ್ಮೆಂಟ್ ಮಾಡ್ತೀನಿ. ನಾಳೆನೆ ಎಲ್ಲರೂ ನೀವು ರಿವಾರ್ಡ್ ಕನೆಕ್ಟ್ ಅಂತ ಬರ್ಕಲಿ, ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ದು OTP ಬಂದಿದ ತಕ್ಷಣ ಓಪನ್ ಆಗುತ್ತೆ. ಯಾರು ಆಧಾರ್ ಕಾರ್ಡ್ ಕೊಟ್ಟಿರಲ್ವೋ ಅದು ಓಪನ್ ಆಗಲ್ಲ. ಇಷ್ಟು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕೇ ಬೇಕು, ಎಲ್ಲರೂ ಕೊಡಿ ಸರ್. ಇನ್ನ ಏನಾದ್ರು ಡೌಟ್ ಇದ್ರೆ ಕೇಳಿ. ತಗೊಂಡೋದ್ರು ನಿಂದೆ ಪಾಯಿಂಟ್ಸ್ ಆಯ್ತಾ? ನೀನ್ ತಗೊಂಡೋಗ್ತಿರ್ತೀರಾ, ನೀನ್ ತಗೊಂಡೋಗಿದ್ದು ನಿನಗೆ ಪಾಯಿಂಟ್. ಅದು ಅವ್ರು ಯಾರು ಆಟೋಮೆಟಿಕ್ ಆಗಿ ಸರ್, ನೀವು ಈ ತಿಂಗಳು ನನಗೆ ತಗೊಂಡಿದ್ರು ಪಾಯಿಂಟ್ ಹೋಗಿಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ನೀವು ತಗೊಂಡಿದ ತಕ್ಷಣ ನೀವು ನನಗ್ ಫೋನ್ ಮಾಡಿದ್ರೆ ನಾನು ಆಟೋಮೆಟಿಕ್ ಆಗಿ ನಾನೇ ಪಾಯಿಂಟ್ ಹಾಕ್ತೀನಿ. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಪಾಯಿಂಟ್ ಹಾಕಬಹುದು. ನಾನು ಅಪ್ರೂವ್ ಕೊಟ್ರೆ ಸಾಕು. ನೀವು ತಗೊಂಡಿದ್ದ ಕನ್ನಡಿ ಇದ್ದಂಗೆ ನೀವೇನ್ ನೀವ್ ಇದ್ ಮಾಡ್ತೀರೋ ಅದು ತೋರ್ಸ್ದಂಗೆ. ಇದು ಏನಾರು ಇದ್ರೆ ಕೇಳಿ, ಡೇಟಾ ಓಪನ್ ಅಪ್ ಕೇಳಿ ಸರ್. ಈಗ ಅಲೆದೆಲ್ಲ ಬಿಡಿ ಸರ್. ಸರ್ ಈಗ ಮಾತಾಡ್ತಿರೋದು ಸರ್, ಈಗ ಅಲೆದ್ ಬಿಟ್ಬಿಡಿ, ಈಗ ಹೊಸ ಮಾತಾಡಿ ಸರ್. ಅವ್ರದೊಂದು ಏನಾರ ಒಂದು ಓಕೆ ಸರ್. ಆಯ್ತಾ? ಇನ್ ಮಿಕ್ಕಿದ್ದು ಹೇಳ್ರಿ ಎಲ್ಲರಿಗೂ ಅಷ್ಟೇ. ಓಕೆ, ನಿಮ್ ಕಡೆ ಏನ್ ತಗೊಂಡೋಗ್ತೀಯೋ ನಿಮ್ದು ಆಧಾರ್ ಕಾರ್ಡ್ ಅದಕ್ಕೆ ಏನಾರ ಬರುತ್ತಾ? ಇದು ಬಾಂಡ್ ಟೈಪ್ ಬರುತ್ತಾ ಇಲ್ಲ ಯಾವ ತರ ಬರುತ್ತೆ ಅಂತ ಹೇಳಿ ಸರ್. ಇನ್ಸೂರೆನ್ಸ್ ಅಂತ ಒಂದು ಕಾರ್ಡ್ ಕೊಡ್ತೀವಿ ಸರ್. ಈಗ ಎಕ್ಸಾಂಪಲ್ ನಮ್ದು ಇನ್ಸೂರೆನ್ಸ್ ಎಲ್ಲೆಲ್ಲಿ ಇದೆ ಅಂತಾನು ಹೇಳ್ತೀನಿ ನೋಡಿ. ಸಿದ್ಧಗಂಗಾ ಹಾಸ್ಪಿಟ್ಲ್ ತುಮಕೂರಲ್ಲಿ ಇದೆ, ಅಪೋಲೋ ಹಾಸ್ಪಿಟ್ಲು ಬೆಂಗಳೂರಲ್ಲಿ ಇದೆ. ಅಂದ್ರೆ ಕೆಲವೊಂದು ಆಯ್ಕೆ ಮಾಡಿರೋ ಹಾಸ್ಪಿಟ್ಲ್ ಮಾತ್ರ ಇರುತ್ತೆ. ಅದ್ರೂ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ನಾವು ಕೂಡ ಇನ್ಸೂರೆನ್ಸ್ ಕಾರ್ಡ್ ನ ನೀವೆಲ್ಲ ಹೋಗಿ ಹೋದ್ರೆ ಬರಲ್ಲ. ಬಟ್ ನಾವು ಕೂಡ ಇನ್ಸೂರೆನ್ಸ್ ಕಾರ್ಡ್ ನ ನಾವು ಸೆಲೆಕ್ಟ್ ಮಾಡಿ, ನೀವ್ ಏನಾರು ಆಗಿದ್ರೆ ನಿಮ್ ಹೆಂಡತಿ ಕೈಲಿ ಯಾರ ಕೈಲಾರು ನಮಗೆ ಫೋನ್ ಮಾಡ್ತಾರೆ, ನಾವು ಹೇಳ್ತೀವಿ ಆ ಲೊಕೇಶನ್ ಅಲ್ಲಿ ಎಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ. ಅದನ್ನ ಹೋಗಿ ಆ ಕಾರ್ಡ್ ನಂಬರ್ ತೋರಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ 1 ಲಕ್ಷ ತನಕ ಹೋಗಿರುತ್ತೆ. 1 ಲಕ್ಷದ ಮೇಲೆ ಆಗಿದ್ರೆ ನೀವು ಕಟ್ಟಬೇಕು, 1 ಲಕ್ಷದ ಒಳಗಡೆ ಆಗಿದ್ರೆ ನಮ್ ಕಂಪ್ನಿಯಿಂದ ಬರುತ್ತೆ. ಬಟ್ ಏನಾರು ಆದ್ರೆ ನಿಮ್ದು ಡೆತ್ ಸರ್ಟಿಫಿಕೇಟ್, ಎಕ್ಸಾಂಪಲ್ ಏನಾರು ನಿಮ್ಗೆ ಏನಾರು ಇದಾದ್ರೆ ನಿಮ್ ಹೆಂಡತಿನೋ ನಿಮ್ಮ ಅಮ್ಮನ ಯಾರು ಫೋನ್ ಮಾಡಿ ನಿಮ್ದು ಅಕೌಂಟ್ ನಂಬರ್, ನಿಮ್ಮ ಹೆಂಡತಿದೋ ನಿಮ್ಮ ಅಮ್ಮವ್ರದ್ದು ಅಕೌಂಟ್ ನಂಬರ್ ಪ್ಲಸ್ ನಿಮ್ದು ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಆಟೋಮೆಟಿಕ್ ಆಗಿ 2 lakhs ಅವ್ರ ಅಕೌಂಟ್ ಹೋಗುತ್ತೆ. ನೀವ್ ಏನೇ ಇವ್ರು ಹೇಳ್ತಿದ್ರು ಫಸ್ಟ್ ಆಧಾರ್ ಬೇಕಾದ್ರೆ ಎಲ್ಲರೂ ರೆಕಾರ್ಡ್ ಮಾಡ್ಕೊಂಡಿರಿ ಸರ್. ನಾನು ಸುಳ್ಳು ಅಂತ ಹೇಳ್ತಿಲ್ಲ. ಬರಲ್ಲ, ನೀವು ಫಸ್ಟ್ ಆಧಾರ್ ಕಾರ್ಡ್ ಕೊಟ್ಟು ಲಾಗಿನ್ ಆಗಿ ಅದೇ ಫಸ್ಟ್ ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೇಕು. ಇನ್ಸೂರೆನ್ಸ್ ಆಗ್ಬೇಕು ಅಂದ್ರೆ ಮಿನಿಮಮ್ 7,500 ಪಾಯಿಂಟ್ ಆಗಿರ್ಬೇಕು. ಬರೇ ನೀವು 4,000 ಪಾಯಿಂಟ್ ಆಗ್ಬಿಟ್ಟು ನಂಗೆ ಇನ್ಸೂರೆನ್ಸ್ ಬರ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಯಾವ್ದೋ ಬರಲ್ಲ ಸರ್. ಅದಕ್ಕೋಸ್ಕರ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ಸೂರೆನ್ಸ್ ಕಾರ್ಡ್ ಅವ್ರಿಗೆ ಸರ್ ಇಲ್ಲೋ ಹೇಳ್ತಿಲ್ವಾ, ಇನ್ನೂ ಒಂದ್ ಹೇಳ್ತೀನಿ ಕೇಳಿ. ಇಷ್ಟು ಸ್ಕೀಮ್ ಹೇಳಿದ್ನಲ್ಲ, ಪ್ರೆಸೆಂಟ್ ಅಲ್ಲಿ ಯಾವ ಸಿಮೆಂಟ್ ಕಂಪ್ನಿನೂ ಕೊಡ್ತಿಲ್ಲ. ನೀವ್ ಬೇಕಾದ್ರೆ ಎಲ್ಲರೂ ಹೋಗಿ ಕೇಳಿ, ಇಷ್ಟು ಸ್ಕೀಮು ನಮ್ ಕಂಪ್ನಿ ಬಿಟ್ರೆ ಯಾವ ಕಂಪ್ನಿನೂ ಇಷ್ಟೊಂದು ಕೊಡ್ತಿಲ್ಲ. ಓಪನ್ ಆಗಿ ಹೇಳ್ತೀನಿ. ಅದನ್ನ ಉಪಯೋಗಿಸ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ ಸರ್. ಕಾರ್ಡ್ ಯಾವ ತರ ಇದೆ ತೋರಿಸಿದ್ರೆ ನಿಮ್ಗೆ ವಾಟ್ಸಪ್ ಮಾಡ್ತೀವಿ ಸರ್. ನನ್ನ ಹತ್ರ ಇಲ್ಲ, ವಾಟ್ಸಪ್ ಅಂತ ಸರ್. ಮಾಮೂಲಿ ATM ಕಾರ್ಡ್ ತರ ಇರ್ತಲ್ಲ ಸರ್, ATM ಕಾರ್ಡ್ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಪಾಯಿಂಟ್ಸ್ ಆದ್ಮೇಲೆ ಕಾರ್ಡ್ ಕೊಡೋದ ಇಲ್ಲ ಪಾಯಿಂಟ್ಸ್ ಆದ್ಮೇಲೆ ಸರ್ 7,500 ಪಾಯಿಂಟ್ ಆಗ್ಬೇಕು. 7,500 ಪಾಯಿಂಟ್ ಆಗೋದ ಎಷ್ಟು ಸಿಮೆಂಟ್ ಅದೇ ಹೇಳ್ತಿಲ್ವಾ ಸರ್, ಒಂದು ACC ಸುರಕ್ಷಾ ತಗೊಂಡ್ರೆ 1 ಪಾಯಿಂಟ್,
ಅಂದ್ರೆ ಕಟ್ಟಡ ಕಟ್ಟೋದು ಫ್ಲಾಶಿಂಗ್ ತಗೊಳ್ಳೋದು. ಬಟ್ ಮೋಲ್ಡ್ ACC ಕಾಂಕ್ರೀಟ್ ಪ್ಲೇಸ್ ಮೋಲ್ಡ್ ಫುಟ್ಟಿಂಗು ಲಿಂಟ್ಲಕ್ ತಗೊಳ್ಳೋದು 2 ಪಾಯಿಂಟ್ ಅಂತ. ನಿಮ್ 7,000 ಅಂದ್ರೆ ಒಂದ್ ಚೀಲಕ್ಕೆ 2 ಪಾಯಿಂಟ್, ಒಂದ್ ಚೀಲಕ್ಕೆ 2 ಪಾಯಿಂಟ್. 7 ಪಾಯಿಂಟ್. ಈಗ ಎಕ್ಸಾಂಪಲ್ 6 ಚೀಲ ಅಷ್ಟೇ. ನಿಮ್ಗೆ 7,000 ಪಾಯಿಂಟ್ ಬೇಕು ಅಂದ್ರೆ ಹಾ ಅದೇ ಒಂದ್ 2 ಮಾತು ಮಾತಾಡ್ತಾರೆ. ಹೇಳಿ ಸರ್ ಮಾತಾಡಿ. ಹೇಳಿದ್ಮೇಲೆ ನಾನು ಹೇಳ್ತೀನಿ. ಅಲ್ಲ ಅವ್ರು ನೀವ್ ಹೇಳ್ತಿರೋದು. ಹೇಳಿ ಸರ್ ಈಗ ನೋಡಿ ಒಂದ್ ನಿಮಿಷ ನೋಡಪ್ಪ, ನೀವು ಸಿಮೆಂಟ್ ತಗೊಂಡ್ರೆ ಪಾಯಿಂಟ್ಸ್ ಹಾಕೊಡೋ ಜವಾಬ್ದಾರಿ ನಂದು. ನಾನು ಹೇಳ್ತೀನಿ, ಅವಾಗ್ಲೇ ಹೇಳ್ಬಿಟ್ಟು ನಿಮ್ ಮೊಬೈಲ್ ಬರಂಗ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಸಿಮೆಂಟ್ ತಗೊಳ್ರಿ. ಸರ್ ಇಲ್ಲ ಸರ್ ಅವ್ರ ಪರವಾಗಿ ನಾನೊಂದ್ 2 ಮಾತಾಡ್ತೀನಿ. ಅಲ್ಲ ಬಿಸ್ನೆಸ್ ಮೈಂಡ್ ಅಲ್ಲಿ ಅವ್ರ ಪರವಾಗಿ ನಾನೊಂದ್ 2 ಮಾತು ಮಾತಾಡ್ತೀನಿ. ಏನಪ್ಪಾ ಅಂದ್ರೆ ಒಂದ್ 5 ವರ್ಷದಿಂದ ಸಿಮೆಂಟ್ ಅಲ್ಲಿ ಲಾಭ 50ರಿಂದ 60 ರೂಪಾಯಿ 70 ರೂಪಾಯಿ ಇತ್ತು. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪಾ ಅಂದ್ರೆ 5ರಿಂದ 10 ರೂಪಾಯಿ ಅಷ್ಟೇ ಸರ್. ಅಲ್ಲ ಅದನ್ನ ಬಾರ್ಗೈನ್ ನೀವು ಮಾಡಕ್ ಹೋಗ್ಬಿಡಿ. ಬಾರ್ಗೈನ್ ಅಂದೇನು ಅಂದ್ರೆ ಚೌಕಾಸಿ. ಫಸ್ಟ್ ಹಂಗೆ ಲಾಭ ಇಲ್ಲ. ಆಯ್ತು. ಇನ್ನೊಂದೇನಪ್ಪಾ ಅಂದ್ರೆ 1 ವರ್ಷದಿಂದ ಮುಂಚೆ ಕಂಪ್ನಿ ಸಾಲ 50ರಿಂದ 60 ಕೋಟಿ ತನಕ ಸಾಲ ಕೊಡೋರು. ಈಗ ಪ್ರೆಸೆಂಟ್ ಮಾರ್ಚ್ ಆದ್ಮೇಲೆ ಅಂದ್ರೆ ಎಕ್ಸಾಂಪಲ್ ಮೊನ್ನೆ ಹೋಯ್ತಲ್ಲ, 1 ರೂಪಾಯಿ ಯಾರಿಗೂ ಕೊಡ್ತಿಲ್ಲ. 1 ರೂಪಾಯಿ ಸಾಲ ನೀನ್ ತಗೊಂಡ್ರೆ ದುಡ್ಡು ಹಾಕು, ಸಿಮೆಂಟ್ ಎತ್ಕೋ. ನೀವು ಆದಷ್ಟು ಮೊದ್ಲಂಗೆ ಸಾಲ ಈಸ್ಕದಾಗೆ ಈಗ ಸಾಲನ ಕಮ್ಮಿ ಮಾಡಿ. ಹೌದು ಸರ್, ಫಸ್ಟ್ ಹಂಗಿತ್ತು 1 ಕೋಟಿ ಸಾಲ ಕೊಡೋರು, ಈಗಿಲ್ಲ. ಈಗ ಅದನ್ನ ಹೇಳ್ತೀನಿ. ಅದು ಈಗ ಅದನ್ನ ಹೇಳ್ತೀನಿ ಕೇಳಿ ಸರ್. ಏನ್ ಹಂಗಾಯ್ತು ಅಂದ್ರೆ ಮುಂಚೆ 20 ಕಂಪ್ನಿ ಇದ್ದು ಅಂದ್ರೆ ಪ್ರಿಯಾ, ಮಹಾ, ಕೋರಮಂಡಲ್ಲು ಅವು ಇವು ಇದ್ದು. ಈಗ ಏನಾಗೈತೆ, ಅದಾನಿ ಮತ್ತೆ ಒಂದ್ 3 ಕಂಪ್ನಿ ಮಾತ್ರ ಉಳ್ಕೊಂಡೈತೆ. ಎಲ್ಲಾನು ಕೊಂಡ್ಕೊಂಡ್ ಅಂದ್ರೆ ಅವ್ರು ಇವ್ರು ಎಲ್ಲ ಕೊಂಡ್ಕೊಂಡಿ 3 ಕಂಪ್ನಿ ಮಾತ್ರ ಉಳ್ಕೊಂಡವೆ. ಆ 3 ಕಂಪ್ನಿ ಮಾತಾಡ್ಕೊಂಡವ್ರೆ, ಸಾಲ ಕೊಡೋದ್ ಬೇಡ, ಬೇಕಾದ್ರೆ ತಗತಾರೆ. ಅದೇನಾಯ್ತು ಅಂದ್ರೆ ಮುಂಚೆ 20 ಕಂಪ್ನಿ 20 ಅಂಗಡಿ ಇದ್ದು. ಈಗ ಸಾಲ ಎಲ್ಲಾರ್ಗು ಕೊಡ್ಬೇಕಾಯ್ತು, ಕೊಟ್ಟವ್ರು. ಈಗ 3 ಕಂಪ್ನಿ ಆಗೋದ್ರಿಂದ 20 ಅಂಗಡಿಯಿಂದ 3 ಬರ್ಬೇಕಲ್ವಾ? ಆ 3 ಹೆಂಗ್ ಬರ್ತವೆ? ಸಾಲ ಕೊಡೋದ್ ನಿಲ್ಸಿದ್ರೆ ಆಟೋಮೆಟಿಕ್ ಆಗಿ 10 ಅಂಗಡಿ ಮುಚ್ತವೆ. ಅದೇ ತರ ಸೇಮ್ ಹಿಂಗಾಗಿರ ಸರ್. ಸರ್ ಅವರು ಕೊಡಲ್ಲ, ಅವರು ಸಾಲ ಕೊಡಲ್ಲ ಸಾಲ ಕೊಟ್ಟು ಈಗಿಲ್ಲ ಸರ್. ಅವಾಗ ಸಾಲ ಕೊಡ್ತಿರೋ ಸರ್, ಈಗ ಪ್ರೆಸೆಂಟ್ ಯಾರು ಕೊಡ್ತಿಲ್ಲ. ಬಟ್ ಇವ್ರು ಅಲ್ಟ್ರಾಟೆಕ್ ಕೊಡ್ತಾವ್ರೆ ಅಂತ ಅನ್ನೋದು ಇವರು ಸುಳ್ಳು. ಯಾಕಂದ್ರೆ ಅಲ್ಟ್ರಾಟೆಕ್ ಏನು ಕೊಡ್ತಿಲ್ಲ. ಈಗ ನೀವು ಕೊಟ್ರು ಇಲ್ಲಿ ಲೋಕಲ್ ಕೊಡ್ಲೇಬೇಕು. ಅದು ನಮಗ್ ಗೊತ್ತಿಲ್ಲ ಸರ್. ಈಗ ನಿಮ್ಗೆ ಏನೋ ಡೌಟ್ ಇದ್ರೆ, ಈಗ ನಮ್ ಕಂಪ್ನಿಯಿಂದ ಏನೋ ಡೌಟ್ ಇದ್ರೆ ಡೇಟಾ ಕೇಳಿ. ಲೋಕಲ್ನರಿಗೆ ಸಾಲ ಕೊಡ್ಲೇಬೇಕು ನಾವು. ಕೊಡ್ಲಿಲ್ಲ ಅಂದ್ರೆ ವ್ಯಾಪಾರ ನಡೆಯಲ್ಲ. ಸರ್ ಈಗ ನೋಡಿ ಸರ್, ಏನಾರು ಇದ್ರೆ ಡೇಟಾ ಕೇಳಿ. ನಿಮ್ಗೆ ಏನಾರು ನಮ್ಗೆ ಡೌಟ್ ಇದ್ರೆ ಪ್ರತಿಯೊಂದು ಏನಾರು ಇದ್ರೆ ಕೇಳ್ಬೋದು. ಸಾಲ ಕೊಡಲ್ಲ ಅಂದ್ರೆ ಯಾರು ಬರಲ್ಲ. ಬೇಕೇ ಬೇಕೀಗ ಕೊಡ್ತಾರೆ. ಗಾಡಿ ತಂದು ನಿಲ್ಲಿಸ್ತಿದ್ದಂಕ ಮಂಜಣ್ಣ ಇನ್ನೊಬ್ಬ ಕರ್ಕೊಂಡು ಇಟ್ಬಿಟ್ಟು ಸರ್ ಒಂದು 3 ಜನ ಫೋಟೋ ತಗೊಳ್ಳೋಣ. ಹೇಳ್ತೀನಿ. 1 ವರ್ಷ ಆಗ್ಲಿ ಕೇಳಲ್ಲ. ಮಂಜಣ್ಣ ದಾಗ್ ಓಡಾಡಿ ನಿಂತಿದ್ರು ಕೇಳಲ್ಲ. ಸರ್ ಈಗ ಊಟ ಇರುತ್ತೆ, ಊಟ ಮುಗಿಸ್ಕಲಿ. ಎಲ್ಲ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಕೊಡಿ, ನಾನ್ ಬೇಕಾದ್ರೆ ಈಗಲೇ ಎಂಟ್ರಿ ಮಾಡ್ತೀನಿ. ಫೋಟೋ ಸಾಕು ಸರ್, ಬನ್ನಿ.